ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಹಶೀಲ್ದಾರ್ ಕಚೇರಿಯ ಕೊಠಡಿಗೆ ಬೆಂಕಿ ಹಚ್ಚಿದಂತ ಕಿಡಿಗೇಡಿಗಳು, ಕಚೇರಿಯಲ್ಲಿ ಇದ್ದಂತ ಹಳೆ ದಾಖಲಾತಿಗಳು ಸುಟ್ಟು ಹೋಗಿವೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ತಹಶೀಲ್ದಾರ್ ಕಚೇರಿಯ ಸಿಸಿ ಕ್ಯಾಮೆರಾಗಳಿಗೂ ಕೂಡ ಹಾನಿಯಾಗಿದೆ. ಸ್ಥಳದಲ್ಲಿ ಹಲವು ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ತಹಶೀಲ್ದಾರ್ ಅಮರೇಶ ಪಮ್ಮಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಕಿ ಹಚ್ಚಿರೋ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ಈಗ ಶೋಧ ಮುಂದುವರೆಸಿದ್ದಾರೆ. ಕಚೇರಿಯ ಸಿಸಿಟಿವಿ ದೃಶ್ಯ ಕಲೆ ಹಾಕ್ತಿರುವಂತ ಪೊಲೀಸರು ತಹಶೀಲ್ದಾರ್ ಕಚೇರಿಯ ಕೊಠಡಿಗೆನೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಕಚೇರಿಯಲ್ಲಿದ್ದಂಥ ಹಳೆ ಫೈಲ್ಸ್ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿವೆ. ಸದ್ಯ ಬೆಂಕಿಯ ದೃಶ್ಯಗಳ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ದಾಖಲಾತಿಗಳೆಲ್ಲವೂ ಕೂಡ ಸುಟ್ಟು ಹೋಗಿವೆ. ಏನು ಮಾಡಬೇಕಿದ್ದಕ್ಕೆ? ಹೊಣೆ ಯಾರು? ಜವಾಬ್ದಾರಿ ಯಾರು? ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗ ಪರಿಶೀಲನೆ ನಡೆಸಿದ್ದು ಯಾರು ಈ ರೀತಿಯಾಗಿ ಮಾಡಿರೋದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಅಂತ ಬಲೆ ಬೀಸ್ತಿದ್ದಾರೆ. ಇನ್ನು CCTV ದೃಶ್ಯಗಳಲ್ಲಿ ಏನಾದರೂ ಸೆರೆ ಆಗಿದೆಯಾ ನೋಡಬೇಕಾಗುತ್ತೆ. ಅಂದರೆ CCTVಗಳಿಗೂ ಕೂಡ ಅವರು ಹಾನಿ ಮಾಡಿದ್ದಾರಂತೆ. ಎಲ್ಲಾದರೂ ಯಾವುದಾದ್ರೂ ಕ್ಯಾಮರಾದಲ್ಲಿ ಏನಾದರೂ ಚಲನವಲನಗಳ ಬಗ್ಗೆ, ಕೃತ್ಯದ ಬಗ್ಗೆ ಮಾಹಿತಿ ಸಿಗುತ್ತಾ ನೋಡಬೇಕಿದೆ.